ಕೂಡ ಇವಾಗ ಜ್ಞಾನ ಸಹಿತದಿಂದ ಜ್ಞಾನದಿಂದ ಸ್ವಧರ್ಮ ಮಾಡೋರು ಇದ್ದಾರೆ. ನಿಮ್ಮ ಹೋಮ್ವರ್ಕ್ ನೋಡಿ ನೀವು ಯಾರು ಅಂತ. ಜ್ಞಾನ ರಹಿತ ಸ್ವಧರ್ಮ ಮಾಡೋರು ಇದ್ದಾರೆ. ನಿಮ್ಮ ಸ್ವಧರ್ಮ ಕಂಡ್ಕೊಂಡಿದ್ದೀರಾ. ಆಗ ಮಾಡ್ತಾ 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 ಜೀವನದಲ್ಲಿ ಉತ್ತಮ ಸ್ಥಿತಿಗೆ ಬಂದಿದ್ದೀರಾ. ಇವಾಗ ನೋಡ್ಕೊಳ್ಳಿ, ಜ್ಞಾನದಲ್ಲಿ ಅದು ಸ್ವಧರ್ಮ ನಡೀತಾ ಇದೆಯಾ, ಅಜ್ಞಾನದಲ್ಲಿ ಸ್ವಧರ್ಮ ನಡೀತಾ ಇದೆಯಾ. ಸ್ವಧರ್ಮ ಅಂತ ಮಾಡೋದು ಇದೆಯಲ್ಲ, ನಂದು ಈ ಕರ್ಮ ಅಂತ ಅಜ್ಞಾನದಲ್ಲೂ ಅಜ್ಞಾನದಲ್ಲೂ ಆಗೋದು ಕೂಡ ನಮ್ಮಲ್ಲಿ ದೊಡ್ಡ ಒಂದು ಪರಿಶೋಧನೆ ನಡಿಬೇಕು. ಈ ಸತ್ವ ಬೇಕಾದಷ್ಟು ಲೆವೆಲ್ನಲ್ಲಿ ನಮ್ಮಲ್ಲಿದೆ. ಎಷ್ಟೋ ಸತಿ ಸತ್ವಗುಣ ಇದೆ, ಸ್ವಧರ್ಮದಲ್ಲಿ ಸತ್ವಗುಣ ಇರುತ್ತೆ, ಆದರೆ ತಮಸ್ನಲ್ಲಿರುತ್ತೆ. ಆವಾಗ ನಾವು ಎಷ್ಟೋ ಸತಿ ಅಜ್ಞಾನದಿಂದ ಮಾಡ್ತೇವೆ, ಅದರಲ್ಲಿ ಅನಾಸಕ್ತಿಯಿಂದ ಮಾಡಿಬಿಡ್ತೇವೆ, ಲೋಪಗಳಾಗತ್ತೆ. ಹಾಗೆ ನೀನು ನಿನ್ನನ್ನು ಗಮನಿಸ್ಕೋ. ಇಲ್ಲಿ ಕರ್ಮ ಸಾಮಾನ್ಯನೂ ಕರ್ಮವನ್ನು ಮಾಡ್ತಾನೆ, ಜ್ಞಾನಿನೂ ಕರ್ಮ ಮಾಡ್ತಾನೆ. ಜ್ಞಾನದಿಂದ ಮಾಡುವನು ಜ್ಞಾನಿ, ಜ್ಞಾನ ಸಹಿತ ಸ್ವಧರ್ಮ ಮಾಡುವನು ಜ್ಞಾನಿ. ಆದರೆ ಸಾಮಾನ್ಯನೂ ಮಾಡ್ತಾನೆ ಸ್ವಧರ್ಮ ಅಂತ, ಆದರೆ ಮಾಡೋದಿಲ್ಲ. ಇವರಿಬ್ಬರಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ. ನಾವು ಒಂದೊಂದ್ಸತಿ ಜ್ಞಾನ ಸಹಿತ ಮಾಡ್ತೀವಿ, ಒಂದೊಂದ್ಸತಿ ಜ್ಞಾನ ರಹಿತ ಮಾಡ್ತೀವಿ. ಅಲ್ಲೂ ಕೂಡ ನಮ್ಮಲ್ಲಿ ಡಿಫ್ರೆನ್ಸ್ ನೋಡ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಒಂದು ಸಂಸ್ಕಾರಕ್ಕೆ, ಜೀವ ಸಂಸ್ಕಾರಕ್ಕೆ ಇದು ಬೇಕಾಗಿದೆ. ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ನೋಡಿ, ಈ ವ್ಯತ್ಯಾಸದಲ್ಲಿ ಬಹಳ ಮುಖ್ಯವಾದದ್ದಿದು. ಜ್ಞಾನಿ ತಾನು ಕೆಲಸ ಮಾಡುವಾಗ ಅಕರ್ತೃತ್ವ, ನಾ ಮಾಡಿದೆ ಅನ್ನೋದು ಇರಲ್ಲ ಅವನಿಗೆ. ಅದು ಗೊತ್ತಿರುತ್ತೆ ಅವನಿಗೆ, ಇದು ನನ್ನ ಮೂಲಕ ಇದು ಆಗ್ತಾ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಬರೀ ಬಾಯಲ್ಲಿ ಹೇಳೋದಿಲ್ಲ. ಅವನ ಕರ್ಮ ಕಂಡ್ಕೊಂಡಿರಲ್ಲ. ಕರ್ಮನ ಮಾಡುವಾಗಲೂ ಅವನಲ್ಲಿ ಚಾಯ್ಸ್ ಇರಲ್ಲ, ಮಾಡ್ತಾನೆ. ಆದರೆ ಅಜ್ಞಾನಿ ಎಲ್ಲ ಕೆಲಸಗಳನ್ನು ಕೂಡ ಜೀವನೋಪಾಯಕ್ಕೆ ಮಾಡ್ತಿರ್ತಾನೆ. ಇದು ತುಂಬ ವ್ಯತ್ಯಾಸ. ತನ್ನ ಜೀವನೋಪಾಯಕ್ಕೆ ಅಂದರೆ ಅವನು ಮಾಡೋ ಕರ್ಮದಲ್ಲಿ ದೆರ್ ಈಸ್ ಎ ಸರ್ವೈವಲ್ ಇರುತ್ತೆ, ಸರ್ವೈವಲ್ಗೋಸ್ಕರ. ಎರಡನೇದು ಸೋಷಿಯಲ್ ರೆಲೆವೆನ್ಸ್ ಇರುತ್ತೆ. ಎಮೋಷನಲ್ ಆಗಿ ಮಾಡ್ತಾ ಇರ್ತಾನೆ, ಒಂದು ಮಾಡಬೇಕು ಅಂತ. ಎಮೋಷನಲಿ ಹಿ ಈಸ್ ಇನ್ವಾಲ್ವ್ಡ್. ಎಲ್ಲ ಸೈಕಲಾಜಿಕಲ್ ರೆಲೆವೆನ್ಸ್ ಇದೆ, ಸೊಸೈಟಿನಲ್ಲಿ ಕೂಡ ಒಂದು ರೆಲೆವೆನ್ಸ್ ಇದೆ. ಬಟ್ ಲೈಫ್ ರೆಲೆವೆನ್ಸ್ ಅಂತೀವಲ್ಲ, ಸತ್ಯ, ಅಸತ್ಯಕ್ಕಾಗಿ ಅವನು ನಿಂತಿಲ್ಲ, ಮಾಡ್ತಾ ಇದ್ದಾನೆ. ಅಂದರೆ ಸ್ವಧರ್ಮ ಇದೆ, ಧರ್ಮ ಸತ್ಯ ಅನ್ನೋದು ಅಲ್ಲಿಲ್ಲ. ಅದು ತುಂಬ ಸಣ್ಣ ಒಂದು ಲೈನ್, ಅದನ್ನು ಗಮನಿಸಿ. ಇದು ತುಂಬ ಮುಖ್ಯವಾದದ್ದು. ಹೋಮ್ವರ್ಕ್ಗೆ ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಸಾಮಾನ್ಯ ಮನುಷ್ಯನಿಗೆ ಕರ್ಮದ ಆಚರಣೆ ಏನಿದೆ ಅದು ಜ್ಞಾನಕ್ಕೆ ಸಿದ್ಧತೆ. ಸಾಮಾನ್ಯ ಮನುಷ್ಯನಿಗೆ ಕರ್ಮದ ಆಚರಣೆ ಜ್ಞಾನಕ್ಕೆ ಸಿದ್ಧತೆ. ಆದರೆ ಜ್ಞಾನಿಗೆ ಕರ್ಮದ ಆಚರಣೆ ಜ್ಞಾನದ ಫಲಿತಾಂಶ. ಇವತ್ತು ನಿಮ್ಮ ಹೋಮ್ವರ್ಕಲ್ಲಿ ನೀವು ಏನು ಗಮನಿಸಬೇಕು? ನೀವು ಜ್ಞಾನದಿಂದ ನೀವು ಮಾಡ್ತಾ ಇರೋ ಕರ್ಮಗಳೆಲ್ಲನೂ ಕೂಡ ಆಚರಣೆ ಏನಿದೆ ಅದು ಜ್ಞಾನಕ್ಕೆ ಸಿದ್ಧತೆ ಆಗಿದ್ರೆ ಅದು ಸಾಮಾನ್ಯದ ಸ್ಥಿತಿನಲ್ಲಿ ಇದ್ದೀರಾ. ಇನ್ನೂ ಇಟ್ಸ್ ಓಕೆ, ತಪ್ಪೇನಿಲ್ಲ. ನೀವು ಮಾಡ್ತಾ ಇರೋದು ಆಚರಣೆ, ಏನೇನು ಕರ್ಮ ಮಾಡ್ತಿದ್ದೀರಾ ಎಲ್ಲವನ್ನೂ ಕೂಡ ಪೂರ್ವ ಸಿದ್ಧತೆ ಜ್ಞಾನಕ್ಕೆ ಇದ್ರೆ ಒಳ್ಳೇದು, ಇಟ್ಸ್ ಓಕೆ. ಒಂದೊಂದ್ಸತಿ ನೀವು ಕರ್ಮ ಆಚರಣೆ ಮಾಡಿದಾಗ ಆಚರಣೆಯೇ ಜ್ಞಾನದ ಒಂದು ಫಲಿತಾಂಶ. ನೀವು ಮಾಡ್ತಾ ಇರೋದು ಜ್ಞಾನದ ಫಲಿತಾಂಶ, ನಿಮ್ಮ ಜ್ಞಾನದ ಫಲಿತಾಂಶವಾಗಿ ಕರ್ಮ ಬರ್ತಾ ಇದೆ. ಇದು ಎರಡು ಗಮನಿಸಿ. ನಿಮ್ಮ ಕರ್ಮದಲ್ಲಿ ಯಾವುದು ಜ್ಞಾನದಿಂದ ಬರ್ತಾ ಇದೆ, ಯಾವುದು ಜ್ಞಾನಕ್ಕೋಸ್ಕರ ಬರ್ತಾ ಇದೆ, ಇದು ಹೋಮ್ವರ್ಕ್. ನೀವು ಜ್ಞಾನಕ್ಕೋಸ್ಕರ ಕೆಲಸ ಮಾಡ್ತಿದ್ದೀರಾ, ಜ್ಞಾನಕ್ಕೆ ಇದು ಪೂರ್ವ ಸಿದ್ಧತೆನಾ, ಅಥವಾ ಜ್ಞಾನದಿಂದ ಬರ್ತಾ ಇದೆಯಾ? ಸಿಂಪಲ್. ಇವಾಗ ಅರ್ಥ ಆಯ್ತಲ್ಲ? ಒಳಗಿಂದ ಜ್ಞಾನದಿಂದ ಬರ್ತಾ ಇದೆಯಾ, ಜ್ಞಾನಕ್ಕೋಸ್ಕರ ಬರ್ತಾ ಇದೆಯಾ? ಸಾಮಾನ್ಯನು ಜ್ಞಾನಕ್ಕೋಸ್ಕರ ಮಾಡ್ತಾನೆ, ಯಾರು ಜ್ಞಾನಿ ಜ್ಞಾನದಿಂದ ಮಾಡ್ತಾನೆ. ಕೆಲವು ಕೆಲಸ ಜ್ಞಾನದಿಂದ ಬರುತ್ತೆ, ಕೆಲವು ಕೆಲಸ ಜ್ಞಾನಕ್ಕೋಸ್ಕರ ಬರುತ್ತೆ. ಪರವಾಗಿಲ್ಲ, ನಿಮಗೆ ಗೊತ್ತಾದ್ರೆ